ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟಿರ್ತೀವಿ. ಏನ್ ಮಾಡೋದ್ರಿ ಅದಕ್ಕೆ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ. ಏನ್ ಕೇಳಿ ನೀವು ಏನ್ ಉತ್ತರ ಹೇಳುತ್ತ ನಾವ್ ಹೇಳಿ? ಪ್ರಾಸಿಕ್ಯೂಷನ್ ಏನ್ ಹಂಗೆ ಡೈರೆಕ್ಟ್ ಕೊಟ್ರ, ನಾವು ಕಾಂಗ್ರೆಸ್ನವ್ರು ಪತ್ರ ಕೊಟ್ರ, ಅದಕ್ಕೆ ಹಿನ್ನೆಲೆ ಕೇಸು ಎನ್ಕ್ವೈರಿ ರಿಪೋರ್ಟ್ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕ್ಯಾಬಿನೆಟ್ ಬಹಳ ಪ್ರೊಸೆಸ್ ಆಗ್ತೈತಿ. 2 ವರ್ಷ ಸಿಎಂ ಕುರ್ಚಿ ಅಂತ ಖಾಲಿ ಆಗಲ್ಲ, ಖಾಲಿ ಇಲ್ಲ ಸರ್. ಸಿಎಂ ಕುರ್ಚಿ ಅಂತ ಬದಲಾವಣೆ ಏನಾಗಲ್ಲ. ಸದ್ಯಕ್ಕೆ ಇದ್ದಾರೆ, ಮುಂದುವರೆದಿದ್ದಾರೆ. ಸಿದ್ದರಾಮಯ್ಯ ಇದಾರಲ್ಲ, ಮತ್ತಿಗೆಲ್ಲ ಖಾಲಿ ಇದ್ದಾರೆ. ಬಹಳಷ್ಟು ಮಂದಿ ಈಗಾಗಲೇ ಹೇಳಿದ್ದಾರೆ ಅವರೇ ಇರ್ತಾರಂತ. 5 ವರ್ಷ ಇರ್ತ ಅಂತ ಹೇಳಿದ್ದಾರೆ. ಡಿ.ಕೆ. ಸುರೇಶ್ ಹೇಳಿದ್ದಾರೆ. ಹೇಳಿದ್ರ ಎಂ.ಪಿ. ಪಾಟೀಲ್ ಹೇಳಿದ್ದಾರೆ. ಹೇಳಿದ್ದಾರೆ. ಸಂಪುಟ ಪುನರಚನೆ ಬಗ್ಗೆ ಪರ ವಿರೋಧ ಚರ್ಚೆಗಳು ಆಗ್ತಾ ಇದೆ. ಸಂಪುಟ ಪುನರಚನೆ ಬಗ್ಗೆ ಯಾರು ವಿರೋಧ ಮಾಡ್ರಿ, ಯಾರು ಪರವಾಗಿ ಯಾರು? ಕೆಲವರು ಬಿಡಲಿಕ್ಕೆ ವಿರೋಧ ಇದೆ, ಕೆಲವರು ಕಂಟಿನ್ಯೂ ಮಾಡಿ ಅಂತಿದ್ದಾರೆ. ವರಿಷ್ಠರು ತೀರ್ಮಾನ. ಎಲ್ಲರೂ ಆಗ್ಲಿಕ್ಕೆ ಎಲ್ಲರೂ ಯಾರು ಮಾಡಬೇಕು ಪ್ರಶ್ನೆ ಬರ್ತೈತೆ. ಯೋಗೇಶ್ವರ ಲಕ್ಷ್ಮಣ ಸವದಿ ಅವರಿಗೆ ಮತ್ತೆ ಸಚಿವ ಸ್ಥಾನ ಕೊಡಬೇಕು. ನಮ್ಮ ಡ್ಯೂಟಿ ಅಲ್ಲ ಯಾರಿಗೆ ಕೊಡಬೇಕಂತ. ಮಾಗಡಿ ಬಾಲಕೃಷ್ಣ ಅವರು ಕೂಡ ನಮಗ್ ಕೊಡಿ, ಯೋಗೇಶ್ವರ ಬದಲಿ ಅನ್ನೋ ಲೆಕ್ಕಕ್ಕೆ ಮಾತಾಡಿದ್ದಾರೆ ಸರ್. ಅದಕ್ಕೆ ಯಾರಿಗೆ ಕೊಟ್ಟಿಲ್ಲ, ಜಗಳಲ್ಲಿ ಪ್ರಶ್ನೆ ಕೊಟ್ಟಾಗ ನೋಡೋಣ. ಪ್ರಶ್ನೆ ಬಂದಿಲ್ಲ, ಸಚಿವರು ಮಾಡ್ಬೇಕ್ರಿ. ಎಲ್ಲ ಅಳೋದು ಪೂಜೆ ಮಾಡ್ತಾರೆ. ಸರ್, ಸಿಗ್ಗಾಂವಿ ಉಪಚುನಾವಣೆ ಗೆಲುವು ಸತೀಶ್ ಜಾರಕಿಹೊಳಿಯವರಿಗೆ ಎಷ್ಟು ಶಕ್ತಿ ಉತ್ಸಾಹ ತುಂಬಿದೆ ಸಿಎಂ ಕನಸಿಗೆ ಮುಂದಿನ? 28 ನೋಡಿ, ನಾವು ಮುಂಚೆನೆ ಹೇಳಿದ್ವಿ. ಈ ಚುನಾವಣೆ ಬರೋಕ್ಕಿಂತ ಮುಂಚೆ 28 ಹೇಳಿದ್ವಿ. ಇದು ಎಕ್ಸ್ಟ್ರಾ ನಮ್ಗೊಂದು ಶಕ್ತಿ ಕೊಟ್ಟಿದೆ ಇಲ್ಲ ಅಂತ ಹೇಳಿಕ್ಕೆ ಆಗಲ್ಲ. ನಮ್ಮ ಕ್ಲೇಮ್ ನಾವು 28 ಅಂತ ಹೇಳಿದ್ವಿ. ಸಿಗ್ಗಾಂವಿ ಚುನಾವಣೆ ಅಚಾನಕ್ ಬಂತು. ಉಪಚುನಾವಣೆ ಅದ್ರ ಲಾಭ ನಾವು ಪಡೆಯುವಂತ ಪ್ರಯತ್ನ ಮಾಡಿದ್ವಿ. ನಮ್ಮ ಶಕ್ತಿ ಕೂಡ ಪ್ರಯತ್ನ ಮಾಡಿದ್ವಿ. ಅದು ಯಶಸ್ವಿ ಕೂಡ ಆಗಿದೆ. ಸರ್, ಈ ಚಳಿಗಾಲ ಅಧಿವೇಶನ ಸ್ಟಾರ್ಟ್ ಆಗುತ್ತೆ. ಉತ್ತರ ಕರ್ನಾಟಕದ ಬಗ್ಗೆ ಈ ಚರ್ಚೆ ಆಗಲ್ಲ ಅನ್ನೋದು ಪ್ರತಿ ಬಾರಿನೂ ಒಂದು ಅಳಲು ಸರ್ ಈ ಭಾಗದ ಜನರದು. ಈ ಬಾರಿ ಚಳಿಗಾಲ ಅಧಿವೇಶನದಲ್ಲಿ ಏನೆಲ್ಲ ಇದು ಇಟ್ಕೊಂಡಿದೆ ಸರ್? ಯಾವ ಮೇನ್ ಸರ್ ಕೆಲಸ ಮಾಡೋರ ವಿಷಯ ಬಹಳ ಸೀತಾ ಇದೆ. ಪ್ರಮುಖವಾಗಿರುವಂತ ವಿಚಾರ. ಕೇಂದ್ರ ಸರ್ಕಾರದಕ್ಕೆ ಅನುಮತಿ ಕೊಡ್ತಾ ಇಲ್ಲ. ಯಾವುದೋ ನೆಪ ಹೇಳಿ ಸುಮ್ಮನೆ ಅವರು ಸರ್, ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಈ ಸಲ ನಾವು ಮತ್ತೆ ಹೋರಾಟ ಮಾಡ್ತೀವಿ ಪಂಚಮಸಾಲಿದು ಸರ್ಕಾರ ಲಿಂಗಾಯತ ಓಟ್ ಬಿದ್ದಿಲ್ಲ ಅನ್ನೋ ಕಾರಣಕ್ಕೆ ಮೀಸಲಾತಿ ಕೊಡ್ತಿಲ್ಲ ಅಂತ ಆರೋಪ ಮಾಡಿದೆ ಸರ್. ಹಿಂದೆ ಬೊಮ್ಮಾಯಿ ಯಾರು ಬೊಮ್ಮಾಯಿ ಇದ್ದಾಗೂ ಅದಕ್ಕಾಗಿಲ್ಲ ಅಲ್ಲ. ಬೊಮ್ಮಾಯಿ ಇದ್ದಾಗ ಇದ್ರ ಪ್ರಶ್ನೆ ಕೇಳಬೇಕಾಗಿತ್ತು. ಬೊಮ್ಮಾಯಿ ಅವರು ಇದ್ರಲ್ಲ, ಅವ್ರ ಸರ್ಕಾರ ಇದ್ದಾಗ ಅದಾಗಿಲ್ಲ ಅಂತ ಯಾರ ಮಗ ಆರೋಪ ಮಾಡ್ತಾರೆ? ಲಿಂಗಾಯತರು, ಹಿಂದುಳಿದವರ್ಗ, ದಲಿತರ ಸರ್ಕಾರ ಕಾನೂನು ಆ ನಿಟ್ಟಿನಲ್ಲಿ ನಾವು ನ್ಯಾಯ ಒದಗಿಸಬೇಕಾಯ್ತು ಅಂತ ಜಾತಿ ಆಧಾರದ ಮೇಲೆ ಕುರುಬರು, ಗಂಗಾ ಮತಸ್ಥರು ಮೀಸಲಾತಿ ವಿಚಾರದಲ್ಲಿ ಆಗ್ರಹಗಳನ್ನು ಇಟ್ಕೊಂಡು ಸರ್ಕಾರಕ್ಕೆ ಒತ್ತಾಯ ಹಾಕಿದ್ದಾರೆ. ಅಂತದ್ರಲ್ಲಿ ದೊಡ್ಡ ದೊಡ್ಡ ಸಮುದಾಯಗಳೇ ಮೀಸಲಾತಿ ಕೇಳಿದ್ರೆ ಅದು ಪರಿಣಾಮ ಏನಾಗುತ್ತೆ ಅಂತ ಸರ್? ಯಾರು ಕೊಟ್ರೆ ಯಾರು ಕೇಳಲಿಕ್ಕೆ ಹಕ್ಕಿದೆ. ಕಾನೂನು ನೀತಿಯಲ್ಲಿ ಮಾಡಬೇಕಾಗುತ್ತೆ. ಏನ ಕೇಳಬಹುದು, ಸಾಕಷ್ಟು ಎಲ್ಲ ಕೇಳ್ತಾರೆ, ಎಲ್ಲ ಕೊಡ್ಲಿಕ್ಕೆ ಆಗಲ್ಲ. ಕಾನೂನಲ್ಲಿ ಅವಕಾಶ ಇದೆ, ಅದು ಮಾತ್ರ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಚಳಿಗಾಲ ಅಧಿವೇಶನಕ್ಕೆ ಮತ್ತೆ ಬಿಸಿ ಮುಟ್ಲಿದೆ ಸರ್ ಇದು 2A ಮೀಸಲಾತಿ ಹೋರಾಟ. ಅದು ಅವ್ರು ನ್ಯಾಯ ಸಿಗೋರಿಗೆ ಹೋರಾಟ ಮಾಡ್ತಾರೆ. ಕಾನೂನಲ್ಲಿ ಎಷ್ಟು ಅವಕಾಶ ಇದೆ ನಮ್ಮ ಸರ್ಕಾರ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.